ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಡೈನಮೈಟ್ ಫಿಕ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. ಶಾಸಕರ ಬೆಂಬಲವಿಲ್ಲದ ಸಿಎಂ, ಅಗ್ರಿಮೆಂಟ್ ಮುಖಾಂತರ ಆದಂತಹ ಸಿಎಂ, ಹೈಕಮಾಂಡ್ ಒಲವು ಗಳಿಸಿ ಆದಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅಂತ ಏನಿದಾರಲ್ಲ, ಡಿ.ಕೆ. ಶಿವಕುಮಾರ್ ಸರ್ಕಾರ ಇನ್ನೆಷ್ಟು ತಿಂಗಳು ಇರುತ್ತೆ ಅನ್ನುವಂಥ ಪ್ರಶ್ನೆಗಳು ಈಗ ಹುಟ್ಟಿಕೊಳ್ತಾ ಇವೆ. ಹಾಗಾದರೆ ಈ ಎಲ್ಲದಕ್ಕೂ ಮತ್ತೊಮ್ಮೆ ಪ್ರಮುಖವಾದ ಕಾರಣ ದಿ ಒನ್ ಆ್ಯಂಡ್ ಓನ್ಲಿ ಟಗರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಅಂದರೆ ಸುಮ್ಮನೆ ಕೂತಿಲ್ಲ, ಸೈಲೆಂಟ್ ಆಗಿಯೇ ಗೇಮ್ ಪ್ಲಾನ್ ಅನ್ನು ಶುರು ಮಾಡ್ತಾ ಇದ್ದಾರೆ. ಸತೀಶ್ ಜೊತೆಗೆ ಸಿದ್ದರಾಮಯ್ಯ ಒಂದಾಗ್ತಾ ಇದ್ದಾರೆ. ರಾಜ್ಯ ರಾಜಕಾರಣದ ಸ್ಫೋಟಕ ಎಕ್ಸ್ಪೋಸ್ಡ್ ಸ್ಟೋರಿ ನಿಮ್ಮ ಮುಂದೆ. ಸಿದ್ದು ಲವ್ ಸತೀಶ್, ಸಿದ್ದು ಸತೀಶ್ ಕಾಂಪ್ರಮೈಸ್, ಡಿ.ಕೆ. ಶಿವಕುಮಾರ್ಗೆ, ಡಿ.ಕೆ. ಸರ್ಕಾರಕ್ಕೆ ಸಂಕಷ್ಟ ಫಿಕ್ಸ್. ಎಸ್, ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ 2023ರಲ್ಲಿ 136ರಷ್ಟು ಪ್ರಚಂಡ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಯಿತು. ಅಹಿಂದ ನಾಯಕ, ಧೀಮಂತ ನಾಯಕ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾದರು. ಅದಾದ ಮೇಲೆ ಡಿ.ಕೆ. ಮುಖ್ಯಮಂತ್ರಿ ಆದಮೇಲೆ ಡಿ.ಕೆ. ಅವರ ಒಂದು ನಡಿಗೆ ಇದೆಯಲ್ಲ, ಹೂವಿನ ಹಾಸಿಗೆಯಾಗಿಲ್ಲ. ಡಿ.ಕೆ. ಶಿವಕುಮಾರ್ ಅಕ್ಷರಶಃ ಸಂಕಷ್ಟದಲ್ಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಸಂಕಟ ಎದುರಾಗಿದೆ. ಇದಕ್ಕೆ ಕಾರಣ ಮತ್ಯಾರೂ ಅಲ್ಲ, 2023ರ ಡಿ.ಕೆ. ಶಿವಕುಮಾರ್ ಅವರ ಜೋಡೆತ್ತು ದಿ ಒನ್ ಆ್ಯಂಡ್ ಓನ್ಲಿ ಟಗರು ಸಿದ್ದರಾಮಯ್ಯ ಮಾತ್ರ. ಅಫ್ಕೋರ್ಸ್ ವೀಕ್ಷಕರೇ, ಕರ್ಮ ಅಂದ್ರೇನು? ನಾವೇನು ಮಾಡ್ತೀವಿ ಅದು ನಮ್ಮನ್ನು ಹುಡ್ಕೊಂಬರೋದನ್ನು ಕರ್ಮ ಅಂತ ಹೇಳ್ತಾರೆ. ಈಗ ಅದೇ ಕರ್ಮ ಡಿ.ಕೆ. ಶಿವಕುಮಾರ್ ಅವ್ರನ್ನ ಹುಡುಕೊಂಡು ಬರ್ತಾ ಇದೆ. ಯಾವತ್ತೂ ಕೂಡ ಕರ್ಮ ಅಡ್ರೆಸ್ಸನ್ನು ಮಿಸ್ ಮಾಡಲ್ಲ. ನೀವು ಮಾಡೋ ದಾನ ಧರ್ಮ ನಿಮ್ಮ ಕೈ ಹಿಡಿಲಿಲ್ಲ ಅಂದರೂ ನೀವು ಮಾಡಿರೋ ಕರ್ಮ ನಿಮ್ಮ ಬೆನ್ನನ್ನು ಯಾವತ್ತಿಗೂ ಬಿಡಲ್ಲ ಅನ್ನೋದಕ್ಕೆ ಬೆಟರ್ ಎಕ್ಸಾಂಪಲ್ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಂದ ಸಂಕಷ್ಟಕ್ಕೊಳಗಾದವರು, ಡಿ.ಕೆ. ಶಿವಕುಮಾರ್ ಅವರಿಂದ ಸಂತ್ರಸ್ತರು ಅಂತ ಅನ್ಸ್ಕೊಂಡವರು ಯಾರ್ಯಾರು ಇದ್ರು, ಡಿ.ಕೆ. ಶಿವಕುಮಾರ್ ರಾಜಕೀಯ ವಿರೋಧಿಗಳು ಅವರೆಲ್ಲ ಈಗ ಒಂದಾಗ್ತಾ ಇದ್ದಾರೆ. ಎಸ್, ಡಿ.ಕೆ. ಶಿವಕುಮಾರ್ ವರ್ಸಸ್ ಜಾರಕಿಹೊಳಿ ಅನ್ನುವಂಥದ್ದು ಇವತ್ತು ನೆನ್ನೆಯದಲ್ಲ. ಯಾವಾಗ ರಮೇಶ್ ಜಾರಕಿಹೊಳಿ ನೀರಾವರಿ ಸಚಿವರಾಗ್ತಾರೆ ಆಗ ಶುರುವಾಗಿದ್ದು ಈ ಹೋರಾಟ. ಯಾವಾಗ ಬೆಳಗಾವಿಯ ರಾಜಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಕೈ ಇಡ್ತಾರೆ, ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮುಂದೆ ಬಿಟ್ಟು ರಾಜಕಾರಣಕ್ಕೆ ಶುರುವಾಗ್ತಾರೆ, ಆವಾಗ ಶುರುವಾಗುತ್ತೆ ಜಾರಕಿಹೊಳಿ ವರ್ಸಸ್ ಡಿ.ಕೆ. ಶಿವಕುಮಾರ್. ಜಾರಕಿಹೊಳಿ ಅಂದರೆ ಅದು ರಮೇಶ್ ಜಾರಕಿಹೊಳಿ ಇರಲಿ, ಸತೀಶ್ ಜಾರಕಿಹೊಳಿ ಇರಲಿ, ಬಾಲಚಂದ್ರ ಜಾರಕಿಹೊಳಿ ಇರಲಿ, ಲಖನ್ ಅಥವಾ ಭೀಮ್ಸಿ ಜಾರಕಿಹೊಳಿ ಯಾರೇ ಇರಲಿ, ಅದು ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಅಥವಾ JDS ಇರುವಂಥ ಸಮ್ಮಿಶ್ರ ಸರ್ಕಾರವೇ ಇರಲಿ, ಡಿ.ಕೆ. ಶಿವಕುಮಾರ್ ವರ್ಸಸ್ ಜಾರಕಿಹೊಳಿ ಅನ್ನುವಂಥದ್ದು ಹೋರಾಟ, ಯುದ್ಧ, ಗುದ್ದಾಟ ಮೊದಲಿಂದಲೂ ನಡ್ಕೊಂಡು ಬಂದೇ ಇದೆ. ಈಗ ಈ ಜಾರಕಿಹೊಳಿ ವರ್ಸಸ್ ಡಿ.ಕೆ. ಅನ್ನುವಂಥದ್ದು ಯಾವ ಹಂತಕ್ಕೆ ಹೋಗಿ ಮುಟ್ತಾ ಇದೆ ಅಂತ ಅಂದರೆ, ಜಾರಕಿಹೊಳಿಯವರ ಜೊತೆಗೆ ಸಿದ್ದರಾಮಯ್ಯ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ. ಅಕ್ಷರಶಃ ಮಾತುಕತೆ ಮುಗಿದಿದೆ. ಇನ್ನೇನು 2-3 ದಿನಗಳಲ್ಲಿ ಸ್ವತಃ ಸತೀಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯನವರಿಗೆ ಹೋಗಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯನವರ ಆಶೀರ್ವಾದವನ್ನು ಪಡೆಯುವ ಕಾರ್ಯಕ್ರಮ ಫಿಕ್ಸ್ ಆಗ್ತಾ ಇದೆ. ಹಾಗೇನಾದರೂ ಸತೀಶ್ ಮತ್ತು ಸಿದ್ದರಾಮಯ್ಯ ಒಂದಾದರೆ ರಾಜಕಾರಣದಲ್ಲಿ ಸ್ಫೋಟಕ ತಿರುವುಗಳಾಗೋದಂತೂ ಸತ್ಯ. ಹೈಕಮಾಂಡ್ ಹೇಳಿದೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಟ್ಟಿರುವಂತಹ ಸಿದ್ದರಾಮಯ್ಯನವರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಅವರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಿತು ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದಕ್ಕೆ ಇನ್ನೂ ಉತ್ತರಗಳು ಸಿಕ್ಕಿಲ್ಲ. ಭ್ರಷ್ಟಾಚಾರದ ವಿಚಾರವಾಗಿ ಸಿದ್ದರಾಮಯ್ಯ ಅವ್ರನ್ನೇನಾದರೂ ಬದಲಾವಣೆ ಮಾಡಲಾಯಿತಾ? ಭ್ರಷ್ಟಾಚಾರ ಅಂತ ಬಂದಾಗ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಒಂದೊಂದು ಕಡೆ ಇದ್ದರೆ ಆ ವಿಚಾರ ಹೇಳಲಿಕ್ಕಾಗುತ್ತಾ? ಶಾಸಕರ ಬೆಂಬಲ ಏನಾದರೂ ಸಿದ್ದರಾಮಯ್ಯ ಅವ್ರಿಗಿಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿತ್ತಾ? ಅಥವಾ ಜನಪ್ರಿಯತೆಯ ವಿಚಾರದಲ್ಲಿ
ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವಕುಮಾರ್ ಮೀರಿಸಿ ಜನಪ್ರಿಯ ನಾಯಕರಾಗ್ಬಿಟ್ರ? ಈ ಎಲ್ಲ ವಿಚಾರಗಳಲ್ಲೂ ಸಿದ್ದರಾಮಯ್ಯನವರ ಕೈ ಒಂದು ಹೆಜ್ಜೆ ಮುಂದಿರುತ್ತೆ. ಇಂಥ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರಿಂದ ತೊಂದರೆಗೊಳಗಾದಂಥ ನಾಯಕರೆಲ್ಲ ಒಂದಾಗ್ತಾ ಇದ್ದಾರೆ. ಅವರೆಲ್ಲ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದಾಗ್ತಾ ಇದ್ದಾರೆ. ನಿಮಗೆ ನೆನಪಿರ್ಬೋದು ವೀಕ್ಷಕರೇ, ಸದನದಲ್ಲಿ KN ರಾಜಣ್ಣ ಅತಿ ದೊಡ್ಡ ಬಾಂಬನ್ನು ಸಿಡಿಸಿದ್ರು. ರಾಜಣ್ಣ ವಿರುದ್ಧ, KN ರಾಜಣ್ಣ ವಿರುದ್ಧ ಹನಿ ಟ್ರ್ಯಾಪ್ ಪ್ರಯತ್ನ ನಡೀತು. ಮಹಾನ್ ನಾಯಕರೊಬ್ಬರು ಈ ರೀತಿಯ ಪ್ರಯತ್ನವನ್ನು ಮಾಡಿದ್ರು ಅನ್ನುವಂಥ ಬಾಂಬನ್ನು KN ರಾಜಣ್ಣ ಸಿಡಿಸಿದ್ರು. ಅಲ್ಲದೆ ರಮೇಶ್ ಜಾರಕಿಹೊಳಿ CD ಕೇಸ್ ವಿಚಾರ ಬಂದಾಗಲೂ ಕೂಡ ಮಹಾನ್ ನಾಯಕರೊಬ್ಬರು ರಮೇಶ್ ಜಾರಕಿಹೊಳಿ ಅವರ ಸಿಡಿಯ ಹಿಂದಿದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಅದಾದಮೇಲೆ ವಿಧಾನಸೌಧದಲ್ಲಿ ನಡೆದಿರುವಂಥ ಗಲಾಟೆ, ಆ ಘಟನೆ ನೆನಪಿರುವುದು. MB ಪಾಟೀಲ್ ಅವರ ಕೊಠಡಿಯ ಸಂದರ್ಭದಲ್ಲಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ನಡೆದಂಥ ಇನ್ಸಿಡೆಂಟ್. MB ಪಾಟೀಲ್ ಅವರ ಕೊಠಡಿಯಲ್ಲಿ DK ಸುರೇಶ್ ಅವರು ಮಾತಿಗೆ ಮಾತು, ವಾಗ್ವಾದ ನಡೆಯಿತು ಅನ್ನುವಂಥ ವರದಿಗಳಾಗಿದ್ದು, ಅದು ನೆನಪಿರ್ಬೋದು. ಪ್ರತಿಯೊಂದು ಜಿಲ್ಲೆಯಲ್ಲಿ DK ಶಿವಕುಮಾರ್ ಅವರನ್ನು ವಿರೋಧ ಮಾಡುವಂಥ ಒಬ್ಬ ಘಟಾನುಘಟಿ ನಾಯಕರಿದ್ದಾರೆ. ಆ ಘಟಾನುಘಟಿ ನಾಯಕರೆಲ್ಲರೂ ಒಂದಾದರೆ DK ಶಿವಕುಮಾರ್ ಸರ್ಕಾರ ಏನಾಗುತ್ತೆ? ಹಾಗಾದರೆ ಒಂದು ಕಡೆ HD ದೇವೇಗೌಡರು ಒಂದು ಬಾಂಬನ್ನು ಸಿಡಿಸಿದ್ರು. ಬಿಡದಿ ಟೌನ್ಶಿಪ್ ವಿಚಾರ ಅಂತ ಬಂತು. ಹೇಗೆ ಮುಖ್ಯಮಂತ್ರಿ ಬದಲಾವಣೆಯಾಯಿತು ಕರ್ನಾಟಕದಲ್ಲಿ ಅನ್ನುವಂಥ ಮಾತನ್ನು, ಬಾಂಬನ್ನು HD ದೇವೇಗೌಡರು ಸಿಡಿಸಿದ್ರು. ಈಗ ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡುವಂಥ ಸಂದರ್ಭ ಬರ್ತಾ ಇದೆ. ಸಿದ್ದರಾಮಯ್ಯ ಮತ್ತೆ ಅಖಾಡಕ್ಕಿಳಿತಾ ಇದ್ದಾರೆ. ಟಗರು ಗುಮ್ಲಿಕ್ಕೆ ರೆಡಿ ಆಗ್ತಾ ಇದೆ. ಇದರ ಎಲ್ಲದರ ಪರಿಣಾಮ ರಾಜ್ಯ ಸರ್ಕಾರದ ಮೇಲಾಗುತ್ತೆ. ಸಿದ್ದರಾಮಯ್ಯ ಅವರಿಂದ ಅಹಿಂದ ಅನ್ನುವ ಕೋಟೆಯನ್ನು ಒಡೆಯುವಲ್ಲಿ DK ಶಿವಕುಮಾರ್ ಯಶಸ್ವಿಯಾಗಿದ್ದರು. ಸತೀಶ್ ಜಾರಕಿಹೊಳಿ ಅವರನ್ನು ತಮ್ಮ ಕಡೆ ಸೆಳೆದುಕೊಂಡಿದ್ರು. BZ ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಅಲ್ಪಸಂಖ್ಯಾತರ ಮಧ್ಯದಲ್ಲಿ ಏನೋ ನಡೀತಾ ಇದೆ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿತ್ತು. ಸ್ವತಃ ಸಿದ್ದರಾಮಯ್ಯನವರೇ ಜಮೀರ್ ಅಹಮದ್ ಖಾನ್ ವಿರುದ್ಧ ಬೇಸರಗೊಂಡಿದ್ರು. ಮಂತ್ರಿಯನ್ನಾಗಿ ಮಾಡೋದು ಬೇಡ ಜಮೀರ್ ಅಹಮದ್ ಖಾನ್ ಅವ್ರನ್ನ ಅಂಥೇಳಿ ಹೈಕಮಾಂಡ್ಗೆ ಹೇಳಿದ್ರು ಸಿದ್ದರಾಮಯ್ಯನವರೇ ಅನ್ನುವಂಥದ್ದು ವರದಿಗಳಾಗಿದ್ದವು. ಇನ್ನು ದಲಿತರ ವಿಚಾರದಲ್ಲೂ HC ಮಹದೇವಪ್ಪನವ್ರನ್ನೂ ಕೂಡ ಸಿದ್ದರಾಮಯ್ಯ ದೂರಕ್ಕಿಟ್ರು. HC ಮಹದೇವಪ್ಪ ಮಂತ್ರಿ ಆಗದೇ ಇರೋದಕ್ಕೆ ಸಿದ್ದರಾಮಯ್ಯನವರ ರಾಜಕೀಯವೇ ಕಾರಣ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿದ್ವು. ಅಹಿಂದ ಅನ್ನುವ ಕೋಟೆಗೆ ಡೈನಮೈಟ್ ಇಟ್ಟಂತಹ DK ಶಿವಕುಮಾರ್ ಅವರಿಗೆ ಈಗ ಸಂಕಷ್ಟ ಶುರುವಾಗ್ತಾ ಇದೆ. ಯಾಕಂದರೆ ಅಹಿಂದ ನಾಯಕರೆಲ್ಲ ಮತ್ತೆ ಒಂದಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನಾದರೂ ಮತ್ತೆ ಅಹಿಂದ ನಾಯಕರನ್ನು ಒಟ್ಟಿಗೆ ತೆಗೆದುಕೊಂಡು ಸೆಪ್ಟೆಂಬರ್ 6ಕ್ಕೆ ನಡೆಸಬೇಕು ಅಂತ ಹೇಳಿ ಏನು ಉದ್ದೇಶಿಸಿದ್ದಾರಲ್ವಾ ಅಹಿಂದ ಸಮಾವೇಶ, ಆ ಸಮಾವೇಶ ಏನಾದರೂ ಆದರೆ DK ಶಿವಕುಮಾರ್ ಸರ್ಕಾರ ಮುಂದುವರಿಯೋದು ತೀರಾ ಕಷ್ಟ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ಬೋದು ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇವೆ. ಸತೀಶ್ ಜಾರಕಿಹೊಳಿ ಅದೇ ವಿಚಾರವಾಗಿ ಮೊನ್ನೆ ಸಿದ್ದರಾಮಯ್ಯನವರ ಪುತ್ರ ಮಂತ್ರಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಯತೀಂದ್ರ ಮತ್ತು ಸತೀಶ್ ಭೇಟಿಯಾಗಿ ಮುಂದೆ ಯಾವ ರೀತಿ ಇರಬೇಕು ಅಹಿಂದ ನಾಯಕತ್ವ, ಅಹಿಂದ ಸಂಘಟನೆ, ಅಹಿಂದ ಹೋರಾಟದ ನೇತೃತ್ವವನ್ನು ಯಾರು ವಹಿಸಬೇಕು, ಸಿದ್ದರಾಮಯ್ಯನವರ ಇಮೇಜನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು, ಅಹಿಂದ ವರ್ಗಗಳ ಪರವಾಗಿ ಯಾವ ರೀತಿ ತಮ್ಮ ನಿಲುವಿರಬೇಕು, ರಾಜಕೀಯವಾಗಿ ಅಹಿಂದ ವರ್ಗಗಳಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಯಾವ ರೀತಿ ಮಾಡಬೇಕು. ಸಿದ್ದರಾಮಯ್ಯ ಯಾವತ್ತು ಅಹಿಂದ ವರ್ಗಗಳ ಪರವಾಗಿ ಇದ್ದಂಥ ನಾಯಕರು, ಅಹಿಂದ ನಾಯಕರಾದಂತಹ ಡಾಕ್ಟರ್ ಪರಮೇಶ್ವರ್ ಅವರು ಈಗ ಸಮಾಧಾನದಿಂದ ಇಲ್ಲ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರಿಂದ ದೂರ ಆಗಿದ್ರು. HC ಮಹದೇವಪ್ಪ ಸಂಪುಟದಲ್ಲಿಲ್ಲ. ಡಾಕ್ಟರ್ ಜಮೀರ್ ಅಹಮದ್ ಖಾನ್ ಹಲ್ಲು ಕಿತ್ತ ಹಾವಿನಂತಾಗಿದ್ದಾರೆ. ಇವರೆಲ್ಲರೂ ಪುನಃ ಒಟ್ಟಾದರೆ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ಶಕ್ತಿ ಮತ್ತೆ ಉನ್ನತ ಸ್ಥಾನಕ್ಕೆ ಇರುತ್ತೆ. ಕಾಂಗ್ರೆಸ್ ಅಹಿಂದ ಮತಗಳನ್ನು ಬಳಸ್ಕೊಳ್ತು, ಅಹಿಂದ ನಾಯಕರನ್ನು ಬಳಸ್ಕೊಳ್ತು. ಅದಾದಮೇಲೆ ಬಳಸಿಕೊಂಡು ಟಿಶ್ಯೂ ಪೇಪರ್ ಥರ ಅಹಿಂದ ನಾಯಕರನ್ನು ಬೀಸಾಕ್ತು. ದೇವರಾಜ್ ಅರಸು ಅವ್ರನ್ನ ಕಾಂಗ್ರೆಸ್ ಏನು ಮಾಡ್ತು, ಯಾವ ರೀತಿ ಬಳಸ್ಕೊಂಡು ಯಾವ ರೀತಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿತು. ಅದೇ ರೀತಿ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ತಮ್ಮದೇ ಆದಂಥ ಯೋಜನೆಗಳ ಮೂಲಕ, ತಮ್ಮ ಸಾಧನೆಗಳ ಮೂಲಕ ಜನಮಾನಸದಲ್ಲಿ ಹೆಸರು ಮಾಡಿದಂತಹ ಹಿಂದುಳಿದ ವರ್ಗಗಳ ನಾಯಕ ಸಾರೇಕೊಪ್ಪ ಬಂಗಾರಪ್ಪ ಅವರನ್ನು ಕೂಡ ಕಾಂಗ್ರೆಸ್ ಯಾವ ರೀತಿ ಬಳಸ್ಕೊಳ್ತು, ಯಾವ ರೀತಿ ನಂತರ
ಅವ್ರನ್ನ ಟಿಶ್ಯೂ ಪೇಪರ್ ಥರ ಬಳಸಿ ಬಿಸಾಡ್ತು. ಈ ಎಲ್ಲ ಎಕ್ಸಾಂಪಲ್ಸ್ ಕಣ್ಣೆದುರಿಗಿರುವಾಗ ಅವರ ಹಾದಿಯಲ್ಲಿ ಸಿದ್ದರಾಮಯ್ಯ ಸಾಗೋದು ಬೇಡವೇ ಬೇಡ. ಸಿದ್ದರಾಮಯ್ಯ ಸಮಾಜವಾದಿ ನಾಯಕತ್ವದ ಕೊನೆಯ ಕೊಂಡಿ ಕರ್ನಾಟಕದಲ್ಲಿ. ಅವ್ರನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು, ಅವ್ರನ್ನ ಯಾವ ರೀತಿ ಅವರ ಧೀಮಂತ ನಾಯಕತ್ವವನ್ನು ಬಳಸ್ಕೊಳ್ಬೇಕು, ಅವರ ನಾಯಕತ್ವದಿಂದ ಅಹಿಂದ ವರ್ಗಗಳನ್ನು ಯಾವ ರೀತಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು, ಈ ರೀತಿ ಯೋಚನೆ ಮಾಡೋಣ ಅಂಥೇಳಿ ಮೊನ್ನೆ ಸತೀಶ್ ಜಾರಕಿಹೊಳಿ, ಯತೀಂದ್ರ ಸಿದ್ದರಾಮಯ್ಯ ಅವರ ಮಧ್ಯದಲ್ಲಿ ಗಹನವಾದಂಥ ಚರ್ಚೆ ನಡೆದಿದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿದ್ದರಾಮಯ್ಯನವರೇ ನಮ್ಮ ನಾಯಕರು, ಅವ್ರು ಹೇಳಿದಂಗೆ ಕೇಳಲಿಕ್ಕೆ ನಾವು ತಯಾರು ಅನ್ನೋದನ್ನು ಘಂಟಾಘೋಷವಾಗಿ ಹೇಳಿದ್ದಾರೆ. ಇಲ್ಲಿಯೇ ಪ್ರಾರಂಭವಾಗಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಡವಡವ. ಡಿ ಕೆ ಶಿವಕುಮಾರ್ ಅಕ್ಷರಶಃ ಈಗ ಸಂಕಷ್ಟದಲ್ಲಿದ್ದಾರೆ. ಅಹಿಂದ ನಾಯಕತ್ವ ಏನಾದರೂ ಮತ್ತೆ ಸಿದ್ದರಾಮಯ್ಯನವರ ಕೈಗೆ ಹೋದರೆ ಡಿ ಕೆ ಸರ್ಕಾರಕ್ಕೆ ಸಂಚಕಾರ ಬರೋದ್ರಲ್ಲಿ ತಪ್ಪೇ ಇಲ್ಲ. ಕೊನೆಯದಾಗಿ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಘಟನೆಗಳು ಏನು ನಡೀತಾ ಇದ್ದಾವೆ, ರಾಜ್ಯ ರಾಜಕಾರಣದಲ್ಲಿ ಮುಂದೆ ವರೆದು ಯಾವ ರೀತಿಯ ವಾತಾವರಣಗಳು ನಿರ್ಮಾಣ ಆಗ್ತಾ ಇದ್ದಾವೆ, ಡಿ ಕೆ ಶಿವಕುಮಾರ್ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಅಷ್ಟಕ್ಕೂ ಡಿ ಕೆ ಶಿವಕುಮಾರ್ ಅವರಂದರೆ ಹೈಕಮಾಂಡ್ಗೂ ಕೂಡ ಅಷ್ಟಕ್ಕಷ್ಟೇ ಅನ್ನೋದು ಈ ಮಂತ್ರಿಮಂಡಲ ಪುನಾರಚನೆ ಸಂದರ್ಭದಲ್ಲಿ, ಹಾಗೆಯೇ ಖಾತೆ ಹಂಚಿಕೆ ಸಂದರ್ಭಗಳಲ್ಲಿಯೂ ಕೂಡ ನೀವೆಲ್ಲ ನೋಡಿದ್ದೀವಿ. 3 ಬಾರಿ 4 ಬಾರಿ ದೆಹಲಿಗೆ ಹೋದರೂ ಕೂಡ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿಲ್ಲ. ಡಿ ಕೆ ಹೇಳಿರೋ ಕ್ಯಾಬಿನೆಟ್ ಈ ಸರ್ಕಾರದಲ್ಲಿ ಇಲ್ಲ. ಹೆಸರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಆಟ ಎಲ್ಲ ಹೈಕಮಾಂಡ್ ಆಡ್ತಾ ಇದೆ. ಕೆ ಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದವರೇ ಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಮುಂದೆ ಯಾವ ರೀತಿ ಹೆಜ್ಜೆಯನ್ನು ಇಡ್ತಾರೆ, ಅಹಿಂದ ನಾಯಕತ್ವವನ್ನು ಗಟ್ಟಿಗೊಳಿಸಿದರೆ ಸಿದ್ದರಾಮಯ್ಯ ಮತ್ತೆ 2028ಕ್ಕೆ ಅವ್ರದ್ದೇ ನಾಯಕತ್ವ ಅಂತ ಹೇಳಿ ಏನಾದರೂ ಹಠ ಹಿಡಿತಾರಾ? ಜನಪರವಾಗಿರುವ ಜನಪ್ರಿಯತೆಯನ್ನು ಗಳಿಸಿರುವ ಸಿದ್ದರಾಮಯ್ಯ ಅವ್ರನ್ನ ಸೈಡ್ಲೈನ್ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗ್ಬಿಡುತ್ತಾ? ಹಾಗಾದರೆ ಈ ಎಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.